ಇಷ್ಟು ದಿನ ಅಧಿವೇಶನ ನಡೆದದಲ್ಲ ಈ ವಿಧಾನಸಭೆ ಕಲಾಪದಲ್ಲಿ ಇವತ್ತಿನಿಂದ ಅಸಲಿ ಕದನ ಶುರುವಾಗೋದು. ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಒಂದ್ ಕಡೆ ಬಿಜೆಪಿ ನಾಯಕರುಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಬಿ ನಾಗೇಂದ್ರ ಅವರು ನನಗೆ ಹಿಂದೆ ಕೂಡ ಸಚಿವ ಸ್ಥಾನದಲ್ಲಿ ಹಲವಾರು ರಾಜೀನಾಮೆ ಕೊಡಬೇಕಾಗಿತ್ತು ಹಲವಾರು ಕಾರಣಗಳಿಂದ. ಹಾಗಾಗಿ ಈ ಸಲ ನನಗೆ ಸಚಿವ ಸ್ಥಾನ ಸಿಕ್ಕಿದೆ, ನಾನು ಅದನ್ನ ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ಬಿ ನಾಗೇಂದ್ರ ಅವರು ಒಂದ್ ಕಡೆ ಹೇಳಿಕೆ ಕೊಟ್ಟರು. ವಿಧಾನಸಭೆ ಕಲಾಪದಲ್ಲಿ ಎಂದಿನಿಂದ ಅಸಲಿ ಕದನ ಶುರುವಾಗುತ್ತೆ. ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಹೋರಾಟವನ್ನ ಮಾಡ್ತಾ ಇದೆ. ಇಂದಿನಿಂದ ಎರಡೂ ಸದನದಲ್ಲಿ ಹೋರಾಟಕ್ಕೆ ತೀರ್ಮಾನ. ಕಲಾಪ ಶುರುವಾಗ್ತಾ ಇದ್ದಂತೆ ವಿಚಾರ ಕೈಗೆತ್ತಿಕೊಳ್ಳಲು ತೀರ್ಮಾನವನ್ನ ಮಾಡ್ತಾ ಇದ್ದಾರೆ. ಇನ್ನು ಸರ್ಕಾರ ನಿರ್ಧಾರವನ್ನ ಕೈಗೊಳ್ಳುವವರೆಗೂ ಕೂಡ ಹೋರಾಟಕ್ಕೆ ತೀರ್ಮಾನವನ್ನ ಕೊಡಬೇಕು. ಇಂದಿನಿಂದ ರಾಜ್ಯಾದ್ಯಂತ ಪ್ರತಿಭಟನೆಗೂ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಒಂದ್ ಕಡೆ ಪಟ್ಟು ಹಿಡಿದು ಕೂತಿದ್ದಾರೆ ವಿಪಕ್ಷ ನಾಯಕರುಗಳು. ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನ ನಾಗೇಂದ್ರ ಅವರು ಇರಬಾರದು. ಅವ್ರಿಗೆ ಯಾವ ಕಾರಣಕ್ಕೆ ಸಚಿವ ಸ್ಥಾನವನ್ನ ಕೊಟ್ಟಿದ್ದಾರೆ? ಕೋರ್ಟಿನ ಒಂದು ಆದೇಶದಲ್ಲಿ, ಅಂದ್ರೆ ಕೋರ್ಟಿನ ಒಂದು ಅಡಿಯಲ್ಲಿ ಇರುವಂತಹ ಕಾನೂನಿನ ಅಡಿಯಲ್ಲಿ ಇರುವಂತಹ ಒಬ್ಬ ವ್ಯಕ್ತಿಗೆ ನೀವು ಯಾವ ರೀತಿಯಾಗಿ ಸಚಿವ ಸ್ಥಾನವನ್ನ ಕೊಟ್ರಿ? ಅವ್ರಿಗೆ ರಾಜೀನಾಮೆ ಕೊಡಬೇಕು, ಬಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತೇಳಿ ಪಟ್ಟು ಹಿಡಿದು ಕೂತು ಅದೇ ವಿಚಾರವಾಗಿ ಹೋರಾಟವನ್ನ ಮಾಡೋದಕ್ಕೆ ಇವತ್ತಿನಿಂದ ಎರಡೂ ಸದನದಲ್ಲಿ ಹೋರಾಟ ಮಾಡಬೇಕು ಅಂತೇಳಿ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ ಬಿಜೆಪಿ ನಾಯಕರು. ಕಲಾಪ ಶುರುವಾಗ್ತಾ ಇದ್ದಂತೆಯೇ ಈ ವಿಚಾರವನ್ನ ಕೈಗೆತ್ತಿಕೊಳ್ಬೇಕು. ಬೇರೆ ವಿಚಾರ ಮಾತಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದ್ರೆ ಮೊದಲು ಬಿ ನಾಗೇಂದ್ರ ಅವರ ವಿಚಾರವನ್ನೇ ಎತ್ಕೊಳ್ಬೇಕು. ಅದಾದ ನಂತರ ಏನ್ ತೀರ್ಮಾನ ಕೊಡ್ತಾರೆ ನೋಡ್ಬೇಕು. ಸರ್ಕಾರ ಇದ್ರ ಬಗ್ಗೆ ಏನಾದ್ರೂ ಒಂದು ನಿರ್ಧಾರ ಕೈಗೊಳ್ಳುವವರೆಗೂ ಕೂಡ ನಾವು ಹೋರಾಟವನ್ನ ಮಾಡ್ತೇವೆ ಅಂತೇಳಿ ಬಿಜೆಪಿ ರೆಡಿ ಆಗ್ತಾರೆ. ಪ್ರತಿಪಕ್ಷಗಳಿಗೆ ಟಕ್ಕರ್ ಕೊಡಲು ಕೈ ನಾಯಕರು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಬಿಜೆಪಿ ಆರೋಪಗಳಿಗೆ ತಿರುಗೇಟನ್ನ ಕೊಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಇತ್ತ ಬಿಜೆಪಿ ಜೆಡಿಎಸ್ ಹಗರಣಗಳನ್ನ ಕೆದಕಿ ತೋರಿಸೋದಕ್ಕೂ ಮುಂದಾಗೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಅವರೆಲ್ಲರೂ ಕೂಡ ಈ ಕೇಸ್ ಪ್ರಸ್ತಾಪಕ್ಕೆ ನಿರ್ಧಾರವನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಶ್ರೀರಾಮುಲು ಭೂ ಹಗರಣದ ದಾಖಲೆಯನ್ನ ಸಂಗ್ರಹಿಸಿರುವಂತಹ ನಾಗೇಂದ್ರ, ಜನಾರ್ದನ್ ರೆಡ್ಡಿಯ ಮೈನಿಂಗ್ ಹಗರಣದ ದಾಖಲೆ ಸಂಗ್ರಹವನ್ನ ಮಾಡ್ಕೊಳ್ತಿದ್ದಾರೆ. ನೋಡಿ, ಒಂದ್ ಕಡೆ ಬಿಜೆಪಿ ನಾಯಕರುಗಳು ಬಿ ನಾಗೇಂದ್ರ ಅವರು ಈ ಯಾವುದೋ ಒಂದು ಹಗರಣದಲ್ಲಿ ಈಗ ಕೋರ್ಟ್ನ ಅಡಿಯಲ್ಲಿ, ಕಾನೂನು ಅಡಿಯಲ್ಲಿದ್ದಾರೆ, ಅವ್ರಿಗೆ ಹೆಂಗೆ ಕೊಟ್ಟರು ಸಚಿವ ಸ್ಥಾನ ಅಂತ ಹೇಳಿ ಏನೀಗ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಇದೇ ಒಂದು ಪ್ರತಿಪಕ್ಷಗಳಿಗೆ ಟಕ್ಕರ್ ಕೊಡೋದಕ್ಕೆ ಕೈ ನಾಯಕ ಬಿ ನಾಗೇಂದ್ರ ಕೂಡ ರಣತಂತ್ರವನ್ನು ರೂಪಿಸಿಕೊಂಡಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ. ಬಸವರಾಜ್, ಈಗ ಏನು ಈ ಪ್ರತಿಪಕ್ಷಗಳು ನೀವು ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒಂದ್ ಕಡೆ ಪಟ್ಟು ಹಿಡಿದು ಕೂತಿದ್ದಾರೆ, ಅದೇ ವಿಚಾರವಾಗಿ ಅವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಕೈ ನಾಯಕರು ಅಂದ್ರೆ ಬಿ ನಾಗೇಂದ್ರ ಅವರು ರಣತಂತ್ರವನ್ನು ರೂಪಿಸಿರೋದು. ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ? ಇಂಚರ ಇವತ್ತು 3ನೇ ದಿನಕ್ಕೆ ವಿಧಾನಸಭೆ ಅಧಿವೇಶನ ಕೂಡ ಕಾಲಿಟ್ಟಿರ್ತಕ್ಕಂಥದ್ದು. ಇವತ್ತು ಸದನದಲ್ಲಿ ಬಿಜೆಪಿಯ ನಾಯಕರು ಒಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಸರ್ಕಾರವನ್ನ ಕಟ್ಟಿ ಹಾಕುವಂತ ಪ್ರಯತ್ನಕ್ಕೆ ಕೂಡ ಮುಂದಾಗುವಂತ. ಅದರಲ್ಲಿ ಪ್ರಮುಖವಾಗಿ ಸಚಿವ ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿರ್ತಕ್ಕಂತ ಹಿನ್ನೆಲೆಯಲ್ಲಿ ಈಗಾಗಲೇ ಅವ್ರ ಮೇಲೆ ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆ ನಡೀತಾ ಇದೆ. ಅವರು ಕೂಡ ಈಗ ಜಾಮೀನ್ ಮೇಲೂ ಕೂಡ ಹೊರಗಿರ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಅವ್ರನ್ನ ಕೂಡಲೇ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಇವತ್ತು ವಿಧಾನಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡುವಂತ ಸಾಧ್ಯತೆ ಇದೆ. ಅದಕ್ಕೆ ಒಂದು ತಿರುಗೇಟು ಕೊಡುವಂತದಕ್ಕೂ ಕೂಡ ಬಿ ನಾಗೇಂದ್ರ ಅವರು ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಸನ್ನದ್ಧರಾಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ನಮ್ಗೆ ಸಿಗ್ತಾ ಇದೆ. ಪ್ರಮುಖವಾಗಿ ಅವರು ಈ ಒಂದು ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪನೆ ಮಾಡಿದಂತ ಸಂದರ್ಭದಲ್ಲಿ ಹಿಂದೆ ಏನು ಶ್ರೀರಾಮುಲು ಅವರು ಮತ್ತೆ ಹಲವಾರು ರೀತಿ ನಿನ್ನೆ ಕೋವಿಡ್ ಕಿಟ್ ಒಂದು ಅಲ್ಲಿ ಹಗರಣ ಆಗಿರಬಹುದು, ಮತ್ತೆ ಜನಾರ್ದನ್ ರೆಡ್ಡಿ ಅವರ ಹಗರಣ ಆಗಿರಬಹುದು, ಈ ಎಲ್ಲ ವಿಚಾರಗಳನ್ನು ಕೂಡ ಪ್ರಸ್ತಾಪವನ್ನ ಮಾಡಬೇಕು. ಅವರಿಗೆ ಸರಿಯಾಗಿ ರೀತಿಯಲ್ಲಿ ತಿರುಗೇಟು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರ ಹಿಂದಿನ ಅಪ್ಡೇಟ್ ಎಲ್ಲವನ್ನು ಕೂಡ ಒಂದು ದಾಖಲೆಗಳನ್ನು ಕೂಡ ಅವನು ಕೂಡ ಪರಿಶೀಲನೆ, ಅವು ಕೂಡ ಬಿ ನಾಗೇಂದ್ರ ತಮ್ಮ ಬಳಿ ಸಂಗ್ರಹ ಕೂಡ ಮಾಡಿರ್ತಕ್ಕಂಥದ್ದು. ಅದನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿ ಬಿಜೆಪಿ ನಾಯಕರಿಗೆ ಒಂದು ತಿರುಗೇಟು ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ಲಿಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ಸಿದ್ಧತೆಯನ್ನ ಬಿ ನಾಗೇಂದ್ರ ಅವರು ಕೂಡ ಮಾಡಿಕೊಂಡಿದ್ದಾರೆ ಅಂತೆ. ಅದರ ಜೊತೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಹಿತ ಬಿ ನಾಗೇಂದ್ರ ಅವರ ವಿಚಾರವನ್ನ ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅದಕ್ಕೆ ಸಹಕಾರ ಕೊಡಬೇಕು, ಮತ್ತೆ ಬಿ ನಾಗೇಂದ್ರ ಪರವಾಗಿ ನಿಲ್ಲಬೇಕು, ಬಿಜೆಪಿ ಅವರ ಆರೋಪಕ್ಕೆ
ತಕ್ಕ ಒಂದು ತಿರುಗೇಟನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ಎಲ್ಲ ಸಚಿವರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ವಿಪಕ್ಷಗಳು ಸರ್ಕಾರವನ್ನ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಿದಂತ ರೀತಿಯಲ್ಲಿ ಅದಕ್ಕೆ ಒಂದು ತಿರುಗೇಟು ಕೊಡುವಂತ ಪ್ರಯತ್ನವನ್ನ ಆಡಳಿತಾರೂಢ ಪಕ್ಷದ ನಾಯಕರು ಕೂಡ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಎಲ್ರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರಂತೆ. ಅದರಂತೆ ಈಗ ಬಿ ನಾಗೇಂದ್ರ ಅವರು ಸಹಿತ ಬಿಜೆಪಿಯ ನಾಯಕರ ಒಂದಿಷ್ಟು ಕಾಲದಲ್ಲಿ ಆಗಿರ್ತಕ್ಕಂಥ ಹಗರಣಗಳನ್ನು ಸಹಿತ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇಂಚರ ಬಸವರಾಜ್, ಹಾಗಿದ್ರೆ ಇವತ್ತಿನಿಂದ ಎರಡೂ ಸದನದಲ್ಲಿ ಹೋರಾಟ ಫಿಕ್ಸಾ ಅಂತ? ಖಂಡಿತ ಇಂಚ, ಈಗ 2 ದಿನಗಳ ಕಾಲ ಬಹಳ ದೊಡ್ಡ ಮಟ್ಟದಲ್ಲಿ ಯಾವ ರೀತಿಯ ಆರೋಪಗಳು ಅಥವಾ ಹಗರಣಗಳು ಕೂಡ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಪ್ರಸ್ತಾಪ ಆಗಿರ್ಲಿಲ್ಲ. ಆದ್ರೆ ಇದೀಗ 3ನೇ ದಿನಕ್ಕೆ ಕಾಲಿರ್ತಕ್ಕಂತ ಕಲಾಪಗಳಲ್ಲಿ 2 ಸದನಗಳಲ್ಲಿ ಕೂಡ ಬಿ ನಾಗೇಂದ್ರ ಅವರು ವಿಚಾರ ಆಗಿರಬಹುದು, ಮತ್ತೆ ಒಂದ್ ಕಡೆ ಏನು ಬಿಡದಿಯ ಟೌನ್ಶಿಪ್ ವಿಚಾರ ಆಗಿರಬಹುದು, ಈ ಹಲವಾರು ರೀತಿಯ ವಿಚಾರಗಳನ್ನ ಮುಂದಿಟ್ಕೊಂಡು ಸರ್ಕಾರವನ್ನ ಕಟ್ಟಿ ಹಾಕುವಂತ ಪ್ರಯತ್ನಕ್ಕೆ ವಿಪಕ್ಷಗಳು ಕೂಡ ಮುಂದಾಗುವಂತದ್ದು. ಹಾಗಾಗಿ 2 ಸದನಗಳಲ್ಲಿ ಕೂಡ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಮತ್ತೆ ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳ ನಡುವೆ ಕೂಡ ಮಧ್ಯೆ ಒಂದು ವಾರ್ ಕೂಡ ನಡೆಯುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಇಂಚರ ಎಸ್ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ.